ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಇವತ್ತು ನೋಡಿ ಪವಿತ್ರ ಗೌಪತಿ ಅಂತ ಇವರ ಅಡ್ಡಿ ಹೆಸರು. ಪ್ರಸ್ತುತ ಇವರ ವಯಸ್ಸು 25 ವರ್ಷ ಸ್ಟಾರ್ಟ್ ಆಗಿದೆ. ಸೊ ವಿಚಾರ ಏನಪ್ಪ ಅಂತಂದರೆ, ಆನ್ಲೈನಲ್ಲಿ ಹುಡುಕಾಟ ಮಾಡಿದರೆ ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ ಸಿಗ್ತಾರೆ, ನನಗೇನು ಆಸೆಗಳಿದೆ ಅದನ್ನೆಲ್ಲ ಈಡೇರಿಸ್ತಾರೆ, ಹಾಗಾಗಿ ಒಂದು ಒಳ್ಳೆಯ ವರ ತಿಳಿಸಿ ಸರ್ ಅಂತ ಇವರು ತಮ್ಮ ಮಾಹಿತಿನ ಕಳಿಸಿರೋದು. ಬೇಸಿಕಲಿ ಇವರು ಬಂದುಬಿಟ್ಟು ಒಬ್ಬ ಪಕ್ಕಾ ಕನ್ನಡತಿಯ ಹುಡುಗಿ ಆಗಿರ್ತಾರೆ ಆ್ಯಂಡ್ ನೋಡೋದಕ್ಕೆ ಸ್ಲಿಮ್ ಕೂಡ ಆಗಿದ್ದೇನೆ. ಇವರು ವಾಸವಾಗಿರ್ತಕ್ಕಂಥ ಊರು ಬಂದುಬಿಟ್ಟು ಬಾಗಲಕೋಟೆ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ವಾಸವಾಗಿದ್ದಾರೆ. ಅದು ಏನು ಅಂತ ಕೊನೆಯದಾಗಿ ಹೇಳ್ತೇನೆ. ಆದರೆ ಬೇರೆ ಒಂದು ಸಂಬಂಧ ಬೆಳೆಸಬೇಕು ಅಂತ ಆಸೆ ಆಗಿದೆ. ಅಂದರೆ ಇವರ ರಿಲೇಟಿವ್ ಅಲ್ಲಿ ಊರಿನಲ್ಲಿ ತುಂಬ ಜನ ಕೇಳಿದ್ರು, ಮದುವೆ ಆಗಬೇಕು ನಿಮಗೂ ಹೆಣ್ಣು ಕೊಡ್ತೀರಾ ಅಂತ ಅಂದ್ಬಿಟ್ಟು. ಬಟ್ ಇವರು ಅದಕ್ಕೆಲ್ಲ ನೋ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಹೊರಗಿನ ಒಂದು ಸಂಬಂಧ ಬೆಳೆಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಉತ್ತಮ ಜೀವನಕ್ಕೆ ಒಬ್ಬ ಹುಡುಗ ಬೇಕು ಮದುವೆ ಆಗೋದಕ್ಕೆ ಅಂತ ಹೇಳಿದ್ದಾರೆ. ಆ್ಯಂಡ್ ಅವ್ರ ಹತ್ರ ಕೆಲವೊಂದಿಷ್ಟು ಕ್ವಾಲಿಫಿಕೇಷನ್ ಇರಬೇಕು. ಕ್ವಾಲಿಫಿಕೇಷನ್ಗಳು ಬಂದುಬಿಟ್ಟು ಈ ರೀತಿಯಾಗಿದೆ, ನನ್ನ ಆಸೆಗಳು ಅಂತ ಹೇಳಿದ್ದಾರೆ. ಅಂದರೆ ಅವ್ರಿಗೆ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಡ್ರೀಮ್ಸ್ಗಳು ಏನಂತಂದರೆ, ನಾನು ಯಾವಾಗಲೂ ಕೂಡ ಮೇಕಪ್ ಮಾಡ್ಕೊಳ್ಳೋದು ತುಂಬ ಜಾಸ್ತಿ. ನೀವೇ ಖುದ್ದಾಗಿ ನನಗೆ ಖರ್ಚು ಮಾಡಬೇಕು. ನಾನು ಮ್ಯಾರೇಜ್ಗೆ ಅಂತ ಹೋಗೋದಾಗಿರಲಿ ಅಥವಾ ಬೇರೆ ಒಂದು ಫಂಕ್ಷನ್ಗಳಲ್ಲಿ ಹೋಗೋದಾಗಿರಲಿ, ಮೇಕಪ್ಗಳಿಗೆ ತುಂಬ ದುಡ್ಡು ಖರ್ಚು ಮಾಡ್ತೇನೆ. ಅರ್ಧ ನಾನು ಕೊಡ್ತೇನೆ, ಅರ್ಧ ನೀವು ಅದಕ್ಕೆ ಖರ್ಚು ಹಾಕಿ ಅಂತ ಹೇಳಿದ್ದರು ಆಫ್ಟರ್ ಮ್ಯಾರೇಜಿದು. ಆ್ಯಂಡ್ ನನಗೆ ಸೀರೆ ನೀವೇ ಉಡಿಸ್ಬೇಕು. ನಿಮ್ಮ ವಯಸ್ಸು ಎಷ್ಟಾಗಿದೆ ಅಂತ ನನಗೆ ಬೇಕಾಗಿಲ್ಲ, ಬಟ್ ಆ ವಯಸ್ಸು ಆಗದೇ ಇರೋ ಹಾಗೆ ನೀವು ಕಾಣಬೇಕು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಆದರೆ ಪ್ರೀತಿ, ಕಾಳಜಿ, ಜಗಳ ಇಬ್ಬರ ಮಧ್ಯೆ ಜಾಸ್ತಿನೇ ಇರಬೇಕು, ಅಲ್ಲಿನೇ ಆ ಒಂದು ಪ್ರೀತಿ ಹುಟ್ಟೋದು ಅಂತ ಹೇಳಿರೋದು. ಆ್ಯಂಡ್ ನನಗೆ ಆಸ್ತಿ ಅಂತಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಇದೆ. ಸೊ ಹುಡುಗ ಯಾರು ಸಿಗ್ತಾನೆ ಅವರಿಗೆ ಎಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ ಅಂತ ಹೇಳಿರೋ. ಸ್ನೇಹಿತರೆ, ಸೊ ಬಾಗಲಕೋಟೆಯ ಒಂದು ಬನಶಂಕರಿಯಲ್ಲಿ ಇವರು ವಾಸವಾಗಿರ್ತಕ್ಕಂಥದ್ದು. ಪ್ರಸ್ತುತ ನೀವು ನಿಮ್ಮ ಡೀಟೇಲ್ಸ್ಗಳನ್ನು @gmail.com ಅಥವಾ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಎಲ್ಲ ಚೆಕ್ ಮಾಡಿ ಒಬ್ಬರಿಗೆ ಅವ್ರಿಗೆ ಇಷ್ಟ ಆದ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಕಡೆ ಬರೋದಾದರೆ ಅವರ ಒಂದು ಕನಸಿನ ಕಾರನ್ನ ನೋಡ್ಕೊಳ್ಬೋದು, ನೆಕ್ಸೋನು ಅಂತ. ಸ್ನೇಹಿತರೆ, ಈ ಒಂದು ಕಾರನ್ನು ಅವರು ತೆಗೆದುಕೊಂಡಿರ್ತಾರೆ. ಬಟ್ ಇದು ಮಾಡೆಲ್ ಬಂದುಬಿಟ್ಟು 2018 to 2019 ಮಾಡೆಲಲ್ಲಿ ಈ ಒಂದು ನೆಕ್ಸೋನೋ ಗಾಡು ಅವರು ತೆಗೆದುಕೊಂಡಿರ್ತಕ್ಕಂಥ ಕಾರು. ಬ್ಲ್ಯಾಕ್ ಕಲರ್ ಇದೆ, ನೋಡ್ಕೊಳ್ಳಿ. ಲುಕ್ಕಲ್ಲಿ ಚೆನ್ನಾಗಿ ಮೂಡ್ ಬಂದಿದೆ ಸ್ನೇಹಿತರೆ. ಆ್ಯಂಡ್ ಎಕ್ಸ್ಟರ್ನಲ್ ಹೈಲೈಟ್ಸ್ ಆಫ್ ದ ನ್ಯೂ ಟಾಟಾ ನೆಕ್ಸೋನೋ ಇನ್ಕ್ಲೂಡ್ ಸ್ಪೆಕ್ಪಿಕ್ ಆ್ಯಂಡ್ ಲೈಟ್ ಹ್ಯಾಂಡ್ ಲ್ಯಾಪ್ಸ್ ಅಂತ ಹೇಳಿರ್ತಕ್ಕಂಥದ್ದು. ಸೊ ಈ ಒಂದು ಲೈಟ್ ಮತ್ತು ಒಳಗಡೆ ಇರ್ತಕ್ಕಂಥ ಹ್ಯಾಂಡ್ ಲ್ಯಾಪ್ಸ್ ಏನಿದೆ ಅದನ್ನು ಕೂಡ ತುಂಬ ಒಂದು ಒಳ್ಳೆಯ ಆ್ಯಡೆಡ್ ಆಗಿರ್ತಕ್ಕಂಥ ಫ್ಯೂಚರಲ್ಲಿ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಲೈಟ್ ಬಾರ್ಸ್ ಆ್ಯಂಡ್ ದ ಅರೌಂಡ್ ಫ್ರಂಟ್ ಏರಿಯಾ ಆ್ಯಂಡ್ ನ್ಯೂ ಫ್ರಂಟ್ ಆಗಿರ್ತಕ್ಕಂಥ ಈ ಒಂದು ಬ್ಲಂಪರ್ಸ್ ಮತ್ತು 16 ಇಂಚ್ ಅಲೋ ಇದೆ ಸ್ನೇಹಿತರೆ. ವೆಲ್ಸ್ ಅಲ್ಲಿ ಈ ಒಂದು 16 ಇಂಚ್ ಬಂಪರ್ಸ್ ಅಲೋ ಇದೆ ಅಂತ ಹೇಳಿದ್ದಾರೆ. ಸೊ ಮಾಡ್ರನ್ನಾಗಿ ಚೆನ್ನಾಗಿ ಫ್ಯೂಚರ್ಸ್ಗಳನ್ನು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು. ಆ್ಯಂಡ್ ಸೇಫ್ಡ್ ಲೈಟ್ ಆ್ಯಂಡ್ ಟೆಲ್ ಲೈಟ್ ಆ್ಯಂಡ್ ವೇರಿಯಂಟ್ಲಿ ಶಾಕೆಡ್ ಅಂತ ಹೇಳಿರ್ತಕ್ಕಂಥದ್ದು. ಸೊ ಇದರ ಒಳಗಡೆ ವೇರಿಯಂಟಲ್ಲಿ ಎಲ್ಲ ಸ್ಪೆಸಿಫಿಕ್ಕಾಗಿ ಎಲ್ಲನೂ ಒಂದೊಂದು ಥರ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಇದರ ಒಳಗಿನ ಇನ್ನಷ್ಟು ಫ್ಯೂಚರ್ ನೋಡ್ಕೊಂಬರೋದಾದರೆ ನಮಗೆ ಫಸ್ಟ್ ಆಫ್ ಆಲ್ ಇದರ ಒಳಗಿನ ಫ್ಯೂಚರ್ಸ್ ನೋಡಿ, ಸೀಟ್ ಬೆಲ್ಟಿನ ಒಂದು ಫೀಚರ್ಸ್ ಆಗಿರುತ್ತೆ. 1 2 3 4 ಸೀಟರ್ಸ್ ಅವೈಲಬಿಲಿಟಿ ಇದೆ ಸ್ನೇಹಿತರೆ ಈ ಒಂದು ಸ್ಪೇಸಲ್ಲಿ. ಆ್ಯಂಡ್ ಇಲ್ಲಿ ಏನು ನೋಡ್ಕೊಳ್ತೀವಿ, ಇದು ಡ್ರೈವಿಂಗ್ ಸೀಟು ಮತ್ತು ಇದು ಬಂದುಬಿಟ್ಟು ಒಳ್ಳೆಯ ಒಂದು ಸ್ಟೇರಿಂಗ್ ಅಂತಲೇ ಹೇಳ್ಬೋದು. ಸ್ಮೂತ್ ಆಗಿರ್ತಕ್ಕಂಥ ಸ್ಟೇರಿಂಗು. ಜರ್ನಿಯಲ್ಲಿ ಒಂದು ಸಲ ಸರ್ರಂತ ತಿರುವುದರೆ ಅವನ ಅಜ್ಜಿ ಫರ್ರಂತ ಹೊರಡ್ಬೇಕು ಗಾಡಿ, ಆ ರೀತಿ ಸ್ಮೂತಾಗಿದೆ. ನೋಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ ಈ ಒಂದು ಕಾರು. ಬಿಕಾಸ್ ಮದುವೆ ಆದ ನಂತರ ಅವರು ಈ ರೀತಿ ಕಾರ್ನ ತೆಗೆದುಕೊಂಡ್ರು ಅಂತಂದರೆ ಅದು ಯಾರಿಗೆ ಹೋಗುತ್ತೆ, ಅವರು ಮದುವೆ ಆಗುವಂಥ ಗಂಡನಿಗೆ ಹೋಗುತ್ತಲ್ವ, ಹಾಗಾಗಿ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ನೋಡಿ ಸ್ನೇಹಿತರೆ. ಸೊ ಇದಾಗಿತ್ತು ಇದು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ ಸ್ನೇಹಿತರೆ. ಇದು ಆ್ಯಂಡ್ ಡೀಸೆಲ್ ವೇರಿಯಂಟ್ ಇದೆ, 1600 ಅಂತಂದ್ಬಿಟ್ಟು CC ಕೂಡ ಇದೆ ಸ್ನೇಹಿತರೆ. ಫ್ರೆಶ್ ಇಂಜಿನ್ ಕೂಡ ಇದೆ ಅಂತ ತಿಳಿಸಿದ್ದಾರೆ. ಸೊ ಇದೇ ರೀತಿ ಯಾವುದಾದ್ರೂ ಒಂದು ಹೊಸ ಪ್ರೊಫೈಲ್ ಇದ್ದರೆ ತೆಗೆದುಕೊಂಡು ಬರ್ತೀನಿ. ಸೊ ಬೇಗ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.